ರವಿಯಾದ್ರೂ ಕಿರಣ ಶೀತಲ ನೀ ರವಿಯಾದ್ರೂ ಕಿರಣ ಶೀತಲ ನೀ ಗುರುವಾದ್ರೂ ಆಚೆ ಕೋಮಲ ನಿನ್ನ ಕಾಣೋ ನನ್ನ ಕಾತಾರ ತಳಮಳಿಸಿದೆ ಎದೆ ಭೀಕರ ನನ್ನ ದೇವನೇ ನಿರವಿಯಾದ್ರೂ ಕಿರಣ ಶೀತಲ ನೀ ಗುರುವಾದ್ರೂ ಆಜ್ಞೆ ಕೋಮಲ ನಿನ್ನ ನೆನಪಲ್ಲಿ ನಾನು ಕಳೆದಿರೋ ದಿನ ನಿನಗೆ ಗೊತ್ತೇ ಇದೆ ನಿನ್ನ ನೆನಪಲ್ಲಿ ನಾನು ಕಳೆದಿರೋ ದಿನ ನಿನಗೆ ಗೊತ್ತೇ ಇದೆ ಇಲ್ಲಿ ತನಕ ಸಮ್ಯಕ್ ದರ್ಶನ ಸಿಗಲಿಲ್ಲ ನನ್ನಿಂದದು ದೂರ ಇದೆ ನೀನಿರದ ಭೂಮಿಯಲ್ಲೇ ಹುಟ್ಟಿರೋ ನನ್ನೀ ಪಾಡು ನೀನಿರದ ಭೂಮಿಯಲ್ಲೇ ಹುಟ್ಟಿರೋ ನನ್ನೀ ಪಾಡು ನನ್ನ ನಿನ್ನ ದೂರ ನೋಡಿ ಬುದ್ಧಿವಂತ ಜನ ನಕ್ಕರು ನೀ ದೂರಾದ್ರೂ ನಾ ಧ್ಯಾನ ಮಾಡುವೆ ನೀ ರವಿಯಾದ್ರೂ ಕಿರಣ ಶೀತಲ ನಿನ್ನ ಕಾಣೋ ನನ್ನ ಕಾತಾರ ತಳಮಳಿಸಿದೆ ಎದೆ ಭೀಕರ ಓ ನನ್ನ ದೇವನೇ ನಿರವಿಯಾದ್ರೂ ಕಿರಣ ಶೀತಲ ನೀ ಗುರುವಾದ್ರೂ ಆಜ್ಞೆ ಕೋಮಲ ನನ್ನ ಪಾಪ ನನ್ನ ಜೊತೆ ಇದ್ದೆ ನನ್ನ ಈ ರೀತಿ ಕಾಡುವುದು ನನ್ನ ಪಾಪ ನನ್ನ ಜೊತೆ ಇದ್ದೆ ನನ್ನ ಈ ರೀತಿ ಕಾಡುವುದು ಕರೆಯದೆ ಕಣ್ಣ ಮುಂದೆ ಬಂದು ನಿಂತು ತನ್ನ ಲೀಲೆ ತೋರುವುದು ಮಲಗಳಲ್ಲಿ ಉರುಳುತ್ತಲೇ ಬರುತ್ತೀರೆ ಬಾಂಧವರ್ಯಾರೋ ಮಲಗಳಲ್ಲಿ ಉರುಳುತ್ತಲೇ ಬರುತ್ತೀರೆ ಬಾಂಧವರ್ಯಾರೋ ಹೊರಗಡೆ ಕಾಣದ ನಿನ್ನನು ಒಳ ಕಂಡೆನು ನಿಶುದ್ಧಾತ್ಮ ನಾನಿನ್ನ ಭಕ್ತಾತ್ಮ ನೀ ರವಿಯಾದ್ರೂ ಕಿರಣ ಶೀತಲ
ನಿನ್ನ ಕಾಣು ನನ್ನ ಕಾತಾರ ತಳಮಳಿಸಿದೆ ಎದೆ ಭೀಕರ ಓ ನನ್ನ ದೇವನೇ ನಿರವಿಯಾದ್ರು ಕಿರಣ ಶೀತಲ ನೀ ಗುರುವಾದ್ರು ಆಜ್ಞೆ ಕೋಮಲ ಋಷಭನಾಥರಿಂದ ವರ್ಧಮಾನರವರಿಗೆ 24 ತೀರ್ಥಂಕರಿಗೆ ಜಯವಾಗಲಿ, ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ನೀ ರವಿ ಆದರೂ ಅನ್ನುವಂತಹ ವಚನೆಯ ಅರ್ಥವನ್ನು ಕೇಳೋದಕ್ಕೆ ಬಂದಿದ್ದೀರಿ. ಇಲ್ಲಿ ಬರೆದದನ್ನು ನೋಡ್ಕೊಳ್ರಿ. ನೀ ರವಿ ಆದರೂ ಅಂದರೆ ಸೂರ್ಯ ಆದರೂ ಕೂಡ. ಯಾವ ಸೂರ್ಯ? ಕೇವಲ ಜ್ಞಾನರೂಪಿ ಸೂರ್ಯ. ಇಲ್ಲಿ ನಮಗೆ ಮೇಲೆ ಓಡಾಡ್ತಾನಲ್ಲ, ಕಣ್ಣಿಗೆ ಕಾಣುವಂಥ ಸೂರ್ಯ ಇದನ್ನಲ್ಲ, ಅವನೇನು ಮಾಡ್ತಾನೆ? ಪ್ರಕಾಶ ಮತ್ತು ಶಾಖವನ್ನು ಕೊಡುತ್ತಾನೆ. ಆದರೆ ಆ ಸೂರ್ಯನ ಬೆಳಕು ಮತ್ತು ಶಾಖ ನಿಗದಿತ ಕ್ಷೇತ್ರದವರೆಗೆ ಮಾತ್ರ ತಲುಪುತ್ತದೆ. ಆದರೆ ಕೇವಲ ಜ್ಞಾನರೂಪಿ ಸೂರ್ಯ ಆತ್ಮನಲ್ಲಿ ಪ್ರಕಟ ಆದರೆ ಲೋಕಾಲೋಕದ ಸಂಪೂರ್ಣ ದ್ರವ್ಯಗಳು ಮತ್ತು ಅವುಗಳ ತ್ರಿಕಾಲವರ್ತಿ ಅನಂತ ಪರ್ಯಾಯಗಳನ್ನು ಕೇವಲ ಜ್ಞಾನರೂಪಿ ಸೂರ್ಯನಿಂದ ಒಂದೇ ಸಮಯದಲ್ಲಿ ಪ್ರಕಾಶಿಸಲಾಗುತ್ತದೆ ಅಲ್ವಾ? ಅಷ್ಟು ಸಾಮರ್ಥ್ಯ ಇದ್ದರೂ ಕೂಡ ಆ ಕಿರಣ ಯಾರಿಗೂ ಕೂಡ ತಾಪ ನೀಡದೆ ಶೀತಲವಾಗಿಯೇ ಇರುತ್ತದೆ. ನೀನು ಜಗದ್ಗುರು ಇದ್ದರೂ ಕೂಡ ನಿನ್ನ ಅಹಿಂಸಾಮಯ ಮಹಾಧರ್ಮ ಕೋಮಲವಾದದ್ದು ಇದೆ. ನಿನ್ನನ್ನು ನೋಡುವ ನನಗೆ ಕಾತರ ಇದೆ. ನಿನ್ನನ್ನು ಕಾಣದೆ ನನ್ನ ಎದೆಯಲ್ಲಿ ಭಾವನೆಗಳು ಗೊಂದಲಕ್ಕೆ ಒಳಗೆ ಆಗಿವೆ. ಇನ್ನು ಮುಂದೆ ಕೆಳಗಡೆ ಬರೆದದನ್ನು ನೋಡ್ಕೊಟ್ರಿ. ನಿನ್ನ ನೆನಪಲ್ಲೇ, ಅಲ್ಲಿಂದ ನೋಡ್ಕೊಟ್ರಿ. ನಿನ್ನ ನೆನಪಲ್ಲೇ ನಾನು ಕಳೆದಿರು, ಅದು ನೋಡ್ಕೊಟ್ರಿ. ನಾನು ಅನಂತ ಕಾಲ ಕಳೆದಿದ್ದೇನೆ, ಈವರೆಗೆ ಸಮ್ಯಕ್ತ್ವ ಸಿಕ್ಕಿಲ್ಲ. ಅದು ನನ್ನಲ್ಲೇ ಇದ್ದರೂ ಕೂಡ ನಿನ್ನ ಉಪದೇಶ ಎಂಬ ನಿಮಿತ್ತದ ಅಭಾವದಿಂದ ನನಗಿನ್ನೂ ಅದು ಪ್ರಾಪ್ತ ಆಗಿಲ್ಲ. ಈಗ ನೀನು ಈ ಭೂಮಿಯಲ್ಲಿ ಇಲ್ಲ, ನಾನೀಗ ಮನುಷ್ಯನಾಗಿ ಈಗ ಹುಟ್ಟಿದ್ದೇನೆ ಇಲ್ಲಿ. ನಿನಗೂ ನನಗೂ ಆಕಾಶ ಪಾತಾಳದಷ್ಟು ಅಂತರ ಇದೆ. ಈ ಅಂತರವನ್ನು ನೋಡಿ ಬುದ್ಧಿವಂತ ಜನರು ನನ್ನನ್ನು ನೋಡಿ ನಗುವ ಹಾಗೆ ಆಗಿದೆ ನನ್ನ ಪರಿಸ್ಥಿತಿ. ಕಾರಣ ಈವರೆಗೆ ಅನಂತ ಜೀವಗಳು ಮುಕ್ತರಾಗಿದ್ದಾರೆ. ಈವರೆಗೆ ನಾನು ಮೋಹನಿದ್ರೆಯಿಂದ ಮೇಲೆ ಎದ್ದೇ ಇಲ್ಲ, ಇನ್ನು ಮುಕ್ತನಾಗುವುದು ಎಲ್ಲಿ? ನೀನು ಅಷ್ಟೊಂದು ದೂರ ಇದ್ದರೂ ಪರವಾಗಿಲ್ಲ, ನಿನ್ನ ಧ್ಯಾನ ಮಾಡಿ ಮಾಡಿ ನಾನು ಅಂತರಂಗದಲ್ಲಿ ನಿನ್ನನ್ನು ಕಾಣುತ್ತೇನೆ. ಇನ್ನು ಕೆಳಗಡೆ ಬರೆದದನ್ನು ನೋಡ್ಕೊಳ್ರಿ. ನನ್ನ ಪಾಪ ನನ್ನ ಜೊತೆ ಇದ್ದೇ ನನ್ನ ಕಾಡುವುದು. ಇದನ್ನೊಂದು ಸ್ವಲ್ಪ ನೋಡ್ಕೊಳ್ರಿ. ಅನಾದಿಯಿಂದ ನಾನೇ ಮಾಡಿದ ಪಾಪ ನನ್ನನ್ನು ಕಾಡುತ್ತಾ ಇದೆ. ಮಾಡಿದ್ದು ಉಣ್ಣೋ ಮಹಾರಾಯ ಎನ್ನುವಂತೆ ನಾನು ಅದನ್ನು ಕರೆಯದೇ ಇದ್ದರೂ ಕೂಡ, ಆ ಪಾಪವನ್ನು ನಾನು ನೆನಪು ಮಾಡದಿದ್ದರೂ ಕೂಡ ಆ ಪಾಪ ತಾನು ಉದಯದಲ್ಲಿ ಬಂದು ತನ್ನ ಕೆಲಸ ಮಾಡಿ ದುಃಖ ಕೊಡುತ್ತಾ ಇರುತ್ತದೆ. ಅನಂತ ಭಾವಗಳಲ್ಲಿ ಅನಂತ ಜೀವಗಳ ಸಂಯೋಗ ನನಗೆ ಆಯಿತು. ಆದರೆ ನಿರಂತರವಾಗಿ ಯಾರೂ ಕೂಡ ನನ್ನ ಜೊತೆಯಲ್ಲಿ ಬಂದವರು ಈವರೆಗೆ ಇಲ್ಲ.